ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಾ ಫೋರಮ್. ಇವತ್ತಿನ ನನ್ನ ಟಾಪಿಕ್ ಏನಪ್ಪ ಅಂದರೆ ಟಿ ಪರೀಕ್ಷೆಯಲ್ಲಿ 100+ ಅಂಕಗಳನ್ನು ನಾವು ಗಳಿಸುವುದು ಹೇಗೆ, ಯಾವ ರೀತಿ ನಾವು ಅಂಕಗಳನ್ನು ಗಳಿಸುವುದು ಅನ್ನೋದರ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನು ನಾನು ತಂದಿದ್ದೀನಿ. ಹೌದಾ, ಯಾವ ರೀತಿ ನಾವು 100+ ಮಾಡ್ಬೋದು. 100+ ಅಂದರೆ ಅದು 120 ಇರ್ಬೋದು, 130 ಇರ್ಬೋದು, 140 ಇರ್ಬೋದು, ಎಷ್ಟು ಬೇಕಾದಷ್ಟು ಮಾಡ್ಬೋದು. ಬಟ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಒಂದನೇದು ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ನೋಡಿ ಉತ್ತರವನ್ನು ಬರಿಬೇಕು. ಏನು ಹೇಳ್ತದೆ? ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ನೋಡಿ ಉತ್ತರವನ್ನು ಬರಿಬೇಕು. ನಾವೇನು ಮಾಡ್ತೀವಿ, ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದರೆ ಬುಕ್ಲೆಟ್ ಟೈಪ್ ಪ್ರಶ್ನೆ ಪತ್ರಿಕೆ ಇರುತ್ತೆ. ನಮ್ಮದು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದೆ? ಬುಕ್ಲೆಟ್ ಟೈಪ್ ಇರುತ್ತೆ. ಹೌದಾ, ಅದರಲ್ಲಿ 8 ಭಾಷೆಗಳಿರ್ತಾವೆ. 8 ಭಾಷೆಗಳಿರ್ತಾವೆ. ಫಸ್ಟಿಗೆ 8 ಭಾಷೆಗಳು ಬರ್ತಾವೆ. 1 2 3 4 5 6 8. ಆಮೇಲೆ ನಮ್ದೇನು ಬರ್ತೈತಿ, ನಾವು ಯಾವುದು ಎರಡನೇ ಭಾಷೆಯಾಗಿ ತೊಗೊಂಡಿರ್ತೀವಿ ಆ ಸಬ್ಜೆಕ್ಟ್ ಬರ್ತದೆ. ಹೌದಾ, ಈ ಎಲ್ಲ ಭಾಷೆಗಳ ಕ್ವಶನ್ ನಂಬರ್ ಏನಿರ್ತದೆ, ಕ್ವಶನ್ ನಂಬರ್ 1ರಿಂದ 30 ಆಗಿರ್ತದೆ. ಕ್ವಶನ್ ನಂಬರ್ 1ರಿಂದ 30. ಇಲ್ಲಿ ಏನು ಭಾಷೆ ಎರಡು ತೊಗೊಂಡಿರ್ತೀವಿ ಅದರ ಪ್ರಶ್ನೆ ಸಂಖ್ಯೆ ಏನೇ ಬರ್ತೈತಿ, ಕ್ವಶನ್ ನಂಬರ್ 31ರಿಂದ 60 ಆಗಿರ್ತೈತಿ. ಸೊ ನಾವು ಏನು ತಪ್ಪು ಮಾಡ್ತೀವಪ್ಪ ಅಂತಂದರೆ, ಇಲ್ಲಿ ಕನ್ನಡವನ್ನು ನಾವು ಚೂಸ್ ಮಾಡ್ಕೊಂಡಿದ್ದಪ್ಪ ಅಂದರೆ ಇಲ್ಲೇ ಇಂಗ್ಲೀಷ್ ಇರ್ತದೆ, ಅದೇ ಇಂಗ್ಲೀಷನ್ನು ನಾವು ಬರೆದು ಬಿಡ್ತೀವಿ. ದಟ್ ಈಸ್ ರಾಂಗ್. ಹೌದಾ, ಕ್ವಶನ್ ನಂಬರನ್ನು ನೋಡ್ಕೋಬೇಕು. 1ರಿಂದ 30 ಕನ್ನಡ ಆಯ್ಕೆ ಮಾಡಿದರೆ ಕನ್ನಡವನ್ನು ಬಿಡಿಸ್ಬೇಕು. ಆಮೇಲೆ ನೆಕ್ಸ್ಟು 31ರಿಂದ 60 ಇಂಗ್ಲೀಷ್ ಅಥವಾ ಹಿಂದಿ ಯಾವುದನ್ನು ಆಯ್ಕೆ ಮಾಡಿರ್ತಿರಲ್ಲ ಇದನ್ನು ಇಲ್ಲಿ ಸಾಲ್ವ್ ಮಾಡಬೇಕು. ಸೊ ಅದೇ ಪ್ರಶ್ನೆ ಪತ್ರಿಕೆಯನ್ನು ಮೊದಲು ಸರಿಯಾಗಿ ನೋಡಿ ಉತ್ತರವನ್ನು ಬರಿಬೇಕು. ಕನ್ನಡ ಏನು ನೋಡಿ, ಕ್ವಶನ್ ನಂಬರ್ 1ರಿಂದ 30ರವರೆಗೆ ಇರ್ತೈತಿ. ಕನ್ನಡವನ್ನು 3 ಭಾಗಗಳಾಗಿ ಪ್ಲಸ್ 4 ಭಾಗಗಳಾಗಿ ವಿಂಗಡಣೆ ಮಾಡಿರ್ತಾರೆ. ಗದ್ಯ 8 ಅಂಕಗಳಿಗೆ, ಪದ್ಯ 7 ಅಂಕಗಳಿಗೆ, ಬೋಧನಾಶಾಸ್ತ್ರ ಮತ್ತು ಗ್ರಾಮರ್ ಉಳಿದ ಮಾರ್ಕ್ಗಳಾಗಿ ಡಿವೈಡ್ ಆಗ್ತದೆ ಅದು. ಹೌದಾ, ಅದೇ ರೀತಿಯಾಗಿ ಇಂಗ್ಲೀಷ್ ಮತ್ತು ಹಿಂದಿ ಕ್ವಶನ್ ನಂಬರ್ 31ರಿಂದ 60 ಇದೇ ರೀತಿ ಕ್ವಶನ್ ನಂಬರ್ ಬರ್ತದೆ. ಕ್ವಶನ್ ನಂಬರ್ 30ರಿಂದ 60 ಇಂಗ್ಲೀಷ್ ತೊಗೊಂಡಿದ್ರೆ ಇಂಗ್ಲೀಷು, ಹಿಂದಿ ತೊಗೊಂಡ್ರೆ ಹಿಂದಿ. ಹೌದಾ, ನೆಕ್ಸ್ಟ್ ಬರೋದು ಯಾವತ್ತಪ್ಪ ಅಂದರೆ ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ ನಾವು. ಅದು ಕ್ವಶನ್ ನಂಬರ್ 60ರಿಂದ 90ರವರೆಗೆ ಬರ್ತದೆ. ಹೌದಾ, ಇಲ್ಲಿ ನನ್ನ ಸಜೆಷನ್ ಏನಪ್ಪ ಅಂದರೆ, ಸೈಕಾಲಜಿಯಲ್ಲಿ ಯಾರು ಟಿ ಪೇಪರ್ 1 ಬರಿತಿರಲ್ಲ ಅವರು 9ರಿಂದ 10 ವರ್ಷದ ವಯಸ್ಸಿನ ಮಕ್ಕಳ ಸಾಮಾಜಿಕ, ಬೌದ್ಧಿಕ, ಮನೋವೈಜ್ಞಾನಿಕ ಬೆಳವಣಿಗೆಯನ್ನು ಇಲ್ಲಿ ನೋಡ್ಕೋಬೇಕು. ಹೌದಾ, ಮತ್ತು ಟಿ ಪೇಪರ್ 2 ಬರೆಯೋರು 9ರಿಂದ 14 ವರ್ಷದ ಮಗುವಿನ ಏನು ಮಾಡ್ಕೋಬೇಕಿಲ್ಲಿ, ಮಗುವಿನ ಸಾಮಾಜಿಕ, ಬೌದ್ಧಿಕ ಮತ್ತು ಮನೋವೈಜ್ಞಾನಿಕ ಬೆಳವಣಿಗೆಯನ್ನು ನೋಡ್ಕೋಬೇಕಾಗ್ತದೆ. ಹೌದಾ, ಸೊ ನಾನು ಒಂದು ಅನಾಲಿಸಿಸನ್ನು ಮಾಡಿದೆ. ಬಿಕಾಸ್ ಟೋಟಲಾಗಿ ಎಷ್ಟು ಕ್ವಶನ್ ಪೇಪರ್ ಅದಾವಪ್ಪ ಅಂತಂದರೆ ಅವೈಲೇಬಲ್ ಕರ್ನಾಟಕ ಟಿದು ಟೋಟಲ್ 9 ಕ್ವಶನ್ ಪೇಪರ್ ಅವೈಲೇಬಲ್ ಅದಾವೆ. 9 ಅಂದರೆ ಏನು, 9 ಎಕ್ಸಾಮ್ಸ್ ಆಗ್ಯಾವ ಟಿ. ಸೊ 9 ಕ್ವಶನ್ ಪೇಪರ್ ಅವೈಲೇಬಲ್ ಅದಾವೆ. ಹೌದಾ, ಸೊ ಆ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ ತಕ್ಷಣ ನನಗೇನು ಅನಿಸಿತ್ತಪ್ಪ ಅಂತಂದರೆ 80 ಪ್ರಶ್ನೆಗಳು ಏನು ಬಿಡ್ತಾವಪ್ಪ ಅಂತಂದ್ರೆ ಮನೋವಿಜ್ಞಾನದ ಬೇಸ್ ಮೇಲೆ ಬಿಡ್ತಾವೆ. ಸೈಕಾಲಜಿ ಅಂದರೆ ಏನು, ಇಲ್ಲಿ ಬೋಧನಾಶಾಸ್ತ್ರ ಕೂಡ ಸೈಕಾಲಜಿ ಬೇಸ್ ಮೇಲೆ ಇರ್ತದೆ. ಬೋಧನಾಶಾಸ್ತ್ರವು ಸೈಕಾಲಜಿ ಬೇಸ್ ಮೇಲೆ ಇರ್ತದೆ. ರಿಮೈನಿಂಗ್ 70 ಕ್ವಶನ್ ಏನಿರ್ತಾವಪ್ಪ ಅಂತಂದ್ರೆ ನಮ್ಮ ಲೆಸನ್ಸ್ ಮೇಲೆ ಇರ್ತಾವೆ. ಟೋಟಲ್ ಎಲ್ಲ ಕೂಡಿಸ್ಕೊಂಡು ಎಷ್ಟಾಗ್ತೈತಿ, 150 ಮಾರ್ಕ್ಸ್ ಆಗ್ತದೆ. ಸೊ ನಾವು ಹೆಚ್ಚಿಗೆ ಕಾನ್ಸಂಟ್ರೇಷನ್ ಎದಕ್ಕೆ ಮಾಡಬೇಕಿಲ್ಲಿ, ಮನೋವಿಜ್ಞಾನಕ್ಕೆ. ಮತ್ತು ನಾವು ಏನು ಮಾಡ್ತೀವಪ್ಪ ಅಂತಂದರೆ ಅತ್ಯಂತ ಸರಳ ಪ್ರಶ್ನೆಗೆ ಎಚ್ಚರಿಕೆಯಿಂದ ನಾವು ಉತ್ತರವನ್ನು ಕೊಡಬೇಕಾಗ್ತದೆ. ಹೌದಾ, ಈಸಿ ಐತೆ ಅಂತ ಹೇಳಿ ನಾವು ಟಿಕ್ ಹೊಡಿಬಾರ್ದು. ಯಾಕಂದರೆ 4 ಆಪ್ಷನ್ಗಳು ಅದರಲ್ಲಿ 50-50 2 ಆಪ್ಷನ್ಗಳು ನಿಯರೆಸ್ಟ್ ಇರ್ತಾವೆ. ಸೊ ಅದನ್ನು ಯೋಚನೆ ಮಾಡಿ ನಾವೇನು ಮಾಡಬೇಕು, ಉತ್ತರಗಳನ್ನು ಬರಿಬೇಕು. 9 ಟಿ ಪ್ರಶ್ನೆ ಪತ್ರಿಕೆಗಳಿವೆ. 9 ಟಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಕಲೆಕ್ಟ್ ಮಾಡಿದ್ರಂದ್ರೆ ನಮಗೆ ಎಷ್ಟು ಕ್ವಶನ್ಸ್ಗಳು ಸಿಗ್ತಾವಂದ್ರೆ 750 ಕ್ವಶನ್ಸ್ಗಳು ನಮಗೆ ಅವೈಲೇಬಲ್ ಆಗ್ತವೆ. ಎದರದ್ದು, ಸೈಕಾಲಜಿ ಕ್ವಶನ್ಸು. ಸೈಕಾಲಜಿ ನಮಗೆ ಎಷ್ಟು ಕ್ವಶನ್ಸ್ ಬರ್ತಾವೆ, 750 ಸೈಕಾಲಜಿ ಬೇಸ್ಡ್ ಕ್ವಶನ್ಸ್ ನಮಗೇನಾಗ್ತಾವೆ, ಅವೈಲೇಬಲ್ ಆಗ್ತಾವೆ. ಸೊ ಕೆಲವೊಂದು ಸಲ ಇವೇ ರಿಪೀಟ್ ಆಗ್ತವೆ. ಇವೇ ರಿಪೀಟ್ ಆಗಲಿಲ್ಲ ಅಂದ್ರೂ ಕೂಡ ಇದೇ ಮಾದರಿಯಲ್ಲಿ ರಿಪೀಟ್ ಆಗ್ತಾವೆ.
ಇದೇ ಮಾದರಿಯಲ್ಲಿ ಏನಾಗ್ತವೆ ರಿಪೀಟ್ ಆಗ್ತವೆ. ಸೊ ಅದನ್ನು ಬೇಸ್ ಇಟ್ಕೊಂಡು ನಾವೇನು ಮಾಡಬೇಕು ಅಭ್ಯಾಸವನ್ನು ಮಾಡಬೇಕು. ಹೌದಾ? ಸೊ ಸಮಯ ಕಡಿಮೆ ಇದೆ. 9 ಕ್ವಶನ್ ಪೇಪರ್ಸನ್ನು ಕಲೆಕ್ಟ್ ಮಾಡಿ ಅದರ TET ಪ್ಯಾಟರ್ನನ್ನು ನೋಡಿ. ಹೌದಾ? ಇದು ನಾನು ಅನಾಲಿಸಿಸ್ ಮಾಡಿದಂಥದ್ದು, ಇದನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ನಾವು ಔಟ್ ಆಫ್ ಮಾರ್ಕ್ಸ್ ಯಾವ ರೀತಿ ತೊಗೋಬೇಕು, 80ಕ್ಕೆ 80 ಅಂಕಗಳನ್ನು ನಾವು ಯಾವ ರೀತಿ ಟಚ್ ಮಾಡಬೇಕು, ಇನ್ಕ್ಲೂಡಿಂಗ್ ಬೋಧನಾಶಾಸ್ತ್ರ ಯಾವುದೇ ಇರಲಿ, ಅದು ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ, ಸೈಕಾಲಜಿ ಇರಲಿ, ಅಥವಾ ನಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಇರಲಿ, ಬೋಧನಾಶಾಸ್ತ್ರಕ್ಕೆ ನಾವು ಯಾವ ರೀತಿ ಅಂಕಗಳನ್ನು ಪಡೆಯಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ನಂದು. ಈ ರೀತಿ ಮಾಡಿದರೆ ನಾವು 100+ ಮಾಡಲಿಕ್ಕೆ ಸಾಧ್ಯ. ಇದು ಪಾರ್ಟ್ 1 ವಿಡಿಯೋ. ಪಾರ್ಟ್ 2 ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ತಗೊಂಡಿನಿ. ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ಹೇಳೋದನ್ನು ಮರೆತೆ, ಶೈಕ್ಷಣಿಕ ಮನೋವಿಜ್ಞಾನಿಗಳಿಗೆ ವಾಮದೇವ್ ಅಪ್ಪ ಅವ್ರದ್ದು ಬುಕ್ಕು ಭಾಳಷ್ಟು ಉಪಯೋಗ, MCQ. ಹೌದಾ? ಇದ್ದರೆ ಅದನ್ನು ಏನು ಮಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ವಿಡಿಯೋ ಇದ್ದಿದ್ದು ನಿಮ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿದೆ ಅಂತ ತಗೊಂಡಿದ್ದೀನಿ. ಧನ್ಯವಾದಗಳು.